ಇಂಜಿನ್ ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆದರೆ ಮಾತ್ರ ನಿಮಗೆ ಒಂದು ಪಿಕಪ್ ಅಂತ ಸಿಗುತ್ತೆ. ಬೆಳಿಬೇಕು, ಬೆಳೆಯೋಷ್ಟರಲ್ಲಿ ಬಾವಲಿ ಇದೆಯಲ್ಲ ಅದು ಬಂದು ಕುಕ್ಕಿ ಬಿಟ್ಟು ಕೆಳಗಾಕಿ ಹಾಳು ಮಾಡಿಬಿಡುತ್ತೆ. ಇಲ್ಲಿ ಎರಡಿದೆ. ಟ್ರೈನ್ ನಿಂತೋಗಿದೆ. ಯಾಕೆ ಟ್ರೈನ್ ನಿಂತಿದೆ? ಸಿಗ್ನಲ್ ಕೊಟ್ಟಿಲ್ವಾ? ನಮಸ್ತೆ ಕರ್ನಾಟಕ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಭಾಳ ದಿನಗಳ ನಂತರ ಗಾಡಿ ತೆಗೆದು ಆಲ್ಮೋಸ್ಟ್ 20 ಡೇಸ್ ಆಗಿದೆ. ಸ್ವಲ್ಪ ಹೀಟ್ ಆಗಲಿ ಅಂದರೆ ವಾರ್ಮಪ್ ಆಗಲಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ಸೂಪರ್ ಬೈಕ್ಗಳಲ್ಲೇ ಗೊತ್ತಾ, ನೀವು ನಾರ್ಮಲ್ ಬೈಕಲ್ಲಿ ಸ್ಟಾರ್ಟ್ ಮಾಡಿ ಇಮಿಡಿಯೇಟಾಗಿ ಹೋಗ್ತೀರಾ. ಬಟ್ ಇದರಲ್ಲಿ ಇಂಜಿನ್ ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆದರೆ ಮಾತ್ರ ನಿಮಗೆ ಒಂದು ಪಿಕಪ್ ಅಂತ ಸಿಗುತ್ತೆ. ನಾರ್ಮಲ್ ಬೈಕ್ ಆದರೆ ಸ್ಟಾರ್ಟ್ ಮಾಡಿ ಇಮಿಡಿಯೇಟಾಗಿ ಹೋಗ್ಬೋದು. ಇದು ಹಂಗಲ್ಲ, ಸ್ವಲ್ಪ ಅದು ಐಡ್ಲಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ತೋರಿಸಿ ನೋಡಿ, ಈಗ ಇಲ್ಲಿ 2ರಲ್ಲಿದೆ ನೋಡಿ ಐಡ್ಲಿಂಗ್. ಅದು ಕಮ್ಮಿ ಆಗಬೇಕು, ಒಂದಾಗಬೇಕಾದ್ರೆ ಇಂಜಿನ್ ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಗಾಡಿ ಓಡಿಸಿದ್ರೆ ಸ್ವಲ್ಪ ಪಿಕಪ್ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಉಸಿರು ಕಟ್ಟಿದ ಫೀಲ್ ಇರುತ್ತೆ. ನೋಡಿ ನಮ್ಮ ಮನೆ ಮಾವಿನಕಾಯಿಗಳು ಕಾಣಿಸ್ತಾ ಇದೆಯಾ? ಗೊಂಚಲು ಮೇಲ್ಗಡೆ ಇದೆ, ಇಲ್ಲೊಂದಿದೆ, ಇಲ್ಲಿ ಒಂದು ಎರಡಿದೆ, ಅಲ್ಲಿ ಮೇಲ್ಗಡೆ ತುಂಬ ಇದೆ, ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ಇನ್ನೂ ಚಿಕ್ಕದು ಇದೆಯಲ್ಲ, ಅಲ್ಲಿದೆ. ಇನ್ನು ಬೆಳಿಬೇಕು, ಬೆಳೆಯೋಷ್ಟರಲ್ಲಿ ಬಾವಲಿ ಇದೆಯಲ್ಲ ಅದು ಬಂದು ಕುಕ್ಕಿ ಬಿಟ್ಟು ಕೆಳಗಾಕಿ ಹಾಳು ಮಾಡಿಬಿಡುತ್ತೆ. ಇಲ್ಲಿ ಎರಡಿದೆ. ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ವಾರ್ಮಪ್ ಆಯಿತು, ಇನ್ನಷ್ಟು ರನ್ನಿಂಗಲ್ಲಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಹಾಗೆ ಮಾತಾಡಿಕೊಂಡು ಒಂದು ಮಂಗಳೂರಿಗೆ ಹೋಗಿ ಬರೋಣ. ಮಂಗಳೂರು ಬಿಸಿಲು ಆಲ್ರೆಡಿ ಇವಾಗ 38 ಇದೆ ಟೆಂಪ್ರೇಚರ್. ಅಷ್ಟು ಇದ್ದರೂ ಕೆಲವು ಕಡೆ ಅಷ್ಟು ಇರುತ್ತೆ. ಬಟ್ ಇಲ್ಲೇನಂದರೆ ಸಮುದ್ರ ಸೈಡ್ ಆಗಿರೋದ್ರಿಂದ ಈ ಬಿಸಿ ಗಾಳಿ ಇದೆಯಲ್ಲ, ಮೇಲ್ಗಡೆ ಟ್ರೈನ್ ನಿಂತೋಗಿದೆ. ಯಾಕೆ ಟ್ರೈನ್ ನಿಂತಿದೆ? ಸಿಗ್ನಲ್ ಕೊಟ್ಟಿಲ್ವಾ? ಸ್ನೇಹಿತರೆ ಕಾಣಿಸ್ತಾ ಇರ್ಬೋದು, ಮೇಲ್ಗಡೆ ಟ್ರ್ಯಾಕಲ್ಲಿ ಒಂದು ರೈಲ್ ನಿಂತಿದೆ. ಮೋಸ್ಟ್ಲಿ ಸಿಗ್ನಲ್ ಕೊಟ್ಟಿಲ್ಲ ಇರಬೇಕು, ಅದಕ್ಕೋಸ್ಕರ. ಎಷ್ಟು ಉದ್ದಗಿನ ರೈಲು! ಈ ರೂಟು ಚೆನ್ನಾಗಿದೆಯಲ್ಲ, ಬಟ್ ಇಲ್ಲಿಂದ ನಿಮಗೆ ರೋಡ್ ಇಲ್ಲ. ಆ್ಯಕ್ಚುಲಿ ಇದಲ್ಲಿ ಬ್ರಿಡ್ಜ್ ಕೆಳಗಡೆ ಹೋಗುತ್ತೆ. ಓಹೋ ರೈಲ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಬ್ರಿಡ್ಜ್ ಮೇಲೆ ರೈಲ್ ಇದೆ. ನಾವು ಇದ್ರ ಕೆಳಗಿಂದ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮಂಗಳೂರಲ್ಲಿ ಸೆಕೆ ಹೇಗಿರುತ್ತಂದರೆ ಟೆಂಪರೇಚರು ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಬೀಚ್ ಇರೋದ್ರಿಂದ ನಿಮಗೊಂಥರ ಬಿಸಿ ಗಾಳಿ ಅನುಭವ ಇರುತ್ತೆ. ಅಂದರೆ ಸೆಕೆಗಿಂತ ಬಿಸಿ ಗಾಳಿ ಇದೆಯಲ್ಲ ಅದು. ನಾನು ಇವತ್ತೊಂದು ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ಒಂದು ರೀಲಲ್ಲಿ ನೋಡಿದೆ. ಆ್ಯಕ್ಚುಲಿ ಗೆದ್ದೆ ಸೈಡೆಲ್ಲ ವ್ಯವಸಾಯಕ್ಕೋಸ್ಕರ ಪಂಪ್ ಸೆಟ್ಟನ್ನು ಫ್ರೀ ಕೊಟ್ಟಿರ್ತಾರೆ. ಫ್ರೀ ಅಂದರೆ ಕರೆಂಟ್ ಬಿಲ್ ಇಲ್ಲ. ಈಗ ನಿಮ್ಮದು ತೋಟ ಇದೆ ಅಂತ ಹೇಳ್ಬಿಟ್ಟು ಒಂದು ಇದು ಹಾಕಿದರೆ ಪಂಪ್ ಸೆಟ್ ಫ್ರೀ ಕೊಡ್ತಾರೆ. ಆ್ಯಕ್ಚುಲಿ ಆ ರೀತಿ ಫ್ರೀ ಇರೋರು ಏನು ಮಾಡಿದ್ದಾರೆ ಅಂದರೆ ಮನೆಗಳ ಮೇಲೆ ಸ್ಪ್ರಿಂಕ್ಲರ್ ಬರುತ್ತೆ. ಸ್ಪ್ರಿಂಕ್ಲರ್ ಅಂದರೆ ಈ ತೆಂಗಿನ ತೋಟ ಮತ್ತು ಗೆದ್ದೆ ಇರೋಲ್ಲಿ ಒಂದು ಸ್ಪ್ರಿಂಕ್ಲರ್ ಹಾಕ್ತಾರೆ. ಅಂದರೆ ನೀರು ಹಾಕ್ಬಿಟ್ಟು ಹನಿ ಬರ್ತಾ ಇರುತ್ತೆ. ಅದು ವಿದ್ಯುತ್ ರೊಟೇಟ್ ಆಗುತ್ತೆ ಎಲ್ಲ ಕಡೆಗೆ. ಅದನ್ನು ಹಂಚು ಮನೆ ಆಲ್ರೆಡಿ ಕೂಲ್ ಇರುತ್ತೆ. ಅದ್ರ ಮೇಲೆಲ್ಲ ಲೈನೆಲ್ಲ ಇಟ್ಟಿದ್ದಾರೆ, ಒಂದು 5-6 ಇಟ್ಟಿದ್ದಾರೆ. ಅದನ್ನು ಆನ್ ಮಾಡಿಬಿಟ್ಟಾಗ ಮಳೆ ಬಂದ ಫೀಲಲ್ಲಿ ಇರುತ್ತೆ. ಅಂದರೆ ಮನೆಯೊಳಗೆ ತಂಪು ಜಾಸ್ತಿ ಆಗಿರುತ್ತೆ. ಎಂತೆಂಥ ತಲೆ ಯೂಸ್ ಮಾಡ್ತಾರೆ ಈ ಕಲಿಯುಗದಲ್ಲಿ ಅಲ್ವಾ ಸ್ನೇಹಿತರೆ? ಮೊದಲು ನಾನು ಚಿಕ್ಕವನಿರ್ಬೇಕಾದ್ರೆ ಇಲ್ಲಿ ಬರಬೇಕಾಗಿದ್ದಲ್ಲ ಗೆದ್ದೆ. ಆ್ಯಕ್ಚುಲಿ ಇಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಚಿಕ್ಕ ಸಣ್ಣ ಓಣಿ ಇತ್ತು. ಇವಾಗ ಎಂತೆಂಥ ಮನೆಗಳು ಕಟ್ಟವ್ರೆ. ಮೊದಲಿನ ಚಿತ್ರಣವೇ ಇಲ್ಲ ಇಲ್ಲಿ. ಆ್ಯಕ್ಚುಲಿ ನಶಿಸಿ ಹೋಗಿದೆ. ಅಲ್ಲಲ್ಲೇ ಸ್ವಲ್ಪ ಸೈಟ್ಗಳು ಖಾಲಿ ಇವೆ.
ಕೆಲವೊಮ್ಮೆ ನಾವು ಹೋಗ್ತಾ ಇರ್ತೀವಿ ಅರ್ಜೆಂಟಿಗೆ, ಕಂಟಿನ್ಯೂಸ್ ಕಾಲ್ ಬಂದಾಗ ನಿಲ್ಲಿಸಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಎಮರ್ಜೆನ್ಸಿ ಇರುತ್ತೆ, ಹೇಳೋಕ್ಕಾಗಲ್ಲ. ಒಮ್ಮೊಮ್ಮೆ ಕಸ್ಟಮರ್ ಕೇರ್ದು ಕಾಲ್ ಇರುತ್ತೆ, ನಾವು ಎತ್ತಿದ ಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸ್ನೇಹಿತರೆ, ನಾನು ಇದಕ್ಕೊಂದು ಆಕ್ರೋಬಾವಿಕ್ ಎಕ್ಸಾಸ್ಟ್ ಹಾಕ್ತೀನಿ ಸದ್ಯದಲ್ಲಿ. ಅಂದರೆ 1-2 ಮಂತ್ ಆಗಲಿ. ಇದರದ್ದು 3rd ಸರ್ವೀಸ್ ಆದಮೇಲೆ ಹಾಕೋಣ ಅಂತ. 2 ಲಾಂಗ್ ಟೂರ್ ಇದೆ, ಅದಾದಮೇಲೆ ಹಾಕೋಣ ಅಂತ. ಯಾಕಂದರೆ ಲಾಂಗಲ್ಲಿ ಅಂತೂ ಗೊತ್ತಲ್ಲ, ಪೊಲೀಸರು ಅವಳಿ ಈ ಗಾಡಿಗಳನ್ನು ನೋಡಿದಾಗ ಫಸ್ಟ್ ನಿಲ್ಲಿಸ್ತಾರೆ. ಸುಮ್ಮನೆ ಯಾಕೆ ಅವ್ರ ಕೈಗೆ ತಗಲಾಕೊಳ್ಳೋದಲ್ವಾ. ಈ ಡಾಮರ್ ರೋಡಲ್ಲಿ ಅಷ್ಟು ಬಿಸಿ ಗೊತ್ತಾಗಲ್ಲ ಆ್ಯಕ್ಚುಲಿ. ಅಂದರೆ ಅದು ನಿಮಗೆ ಎಳ್ಕೊಳುತ್ತೆ ಬಿಸಿ. ಈ ಕಾಂಕ್ರೀಟಲ್ಲಿ ಸರಿಯಾಗಿ ಮುಖ ಕೊಡುತ್ತೆ. ಮೊದಲೇ ಅದೊಂಥರ ಬಿಳಿ 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 ಇರುತ್ತೆ, ತಿರ್ಗಾ ಮುಖಕ್ಕಂತೂ ಕರೆಕ್ಟಾಗಿ ಹೊಡೆಯುತ್ತೆ. ಮತ್ತು ಅಷ್ಟೊಂದು ಹಣ ಅಂದರೆ ಇವಾಗ ಆಫ್ ಎಕ್ಸಾಸ್ಟ್ ಅಂತ ಬರುತ್ತೆ, ಅದಕ್ಕೆ ನಿಮ್ಗೊಂದು 10,000 ಆಗುತ್ತೆ. 10ಇಂದ 15 ಒಳಗಿರ್ಬೋದು ಮೋಸ್ಟ್ಲಿ. ಫುಲ್ ಸಿಸ್ಟಮ್ ಬರುತ್ತೆ, ಅದು 1 lakh ಹೊರಗಾಗುತ್ತೆ. ಅಷ್ಟಷ್ಟು ಕಾಸ್ಟ್ಲಿ ಹಿಡ್ಕೊಂಡು ಪೊಲೀಸ್ರ ಕೈಗೆ ಸಿಕ್ಕಾಕೊಂಡ್ರೆ ಸುಮ್ಮನೆ ಯಾರಿಗೆ ಬೇಕಲ್ವಾ. ಅವ್ರೇನು ಮಾಡ್ತಾರೆ, ಒಂದು ಎಕ್ಸಾಸ್ಟ್ ತೆಗಿಸ್ತಾರೆ, ಇಲ್ಲಾಂದರೆ 5,000 10,000 ಕಟ್ಟು ಅಂತ ಫೈನ್ ಹಾಕ್ತಾರೆ. ಈ 2 ವೀಲರಲ್ಲಿ ಹೋಗ್ಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ ಸೆಕೆ. ಈ ಕಾರಲ್ಲಿ ಹೋಗ್ಬೇಕಂತ ಪಕ್ಕ ನಮಗೆ AC ಬೇಕೇ. ಯಾಕಂದರೆ ಕಾರಲ್ಲಿ ಆಲ್ರೆಡಿ ಬಿಸಿ ಬಿಸಿ ಆಗ್ತಾ ಇರುತ್ತಲ್ವ. ಕಾರಿಲ್ಲಿನ ಮಂಗಳೂರು ಕಾರ್ಗಳು ಮೊದಲಲ್ಲಿ AC ಯೂಸ್ ಮಾಡ್ತಾ ಇರಲಿಲ್ಲ ಜಾಸ್ತಿಯಾಗಿ. ಇತ್ತೀಚೆಗೆ ಎಲ್ಲರೂ ವಿಂಡೋ ನೋಡಿ, ಎಲ್ಲ ಕಾರ್ಗಳು ವಿಂಡೋ ಕ್ಲೋಸ್ 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 ಕ್ಲೋಸ್. ಓಹೋ, ಇಲ್ಲಿ ಯಾವಾಗಲೂ ಸಾಯಂಕಾಲ ಟ್ರಾಫಿಕ್ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಪೊಲೀಸ್ ಇರ್ತಾರೆ. ಇವಾಗ ಮಧ್ಯಾಹ್ನ ಟೈಮ್ ಇರೋದ್ರಿಂದ ಪೊಲೀಸು ನಾಪತ್ತೆಯಾಗಿದ್ದಾರೆ. ಅಂದರೆ ಊಟಕ್ಕೆ ಹೋಗಿ ರೆಸ್ಟ್ ಮಾಡೋರೆ ಪಾಪ. ಅವ್ರಿಗೆ ಹಾಕಿದ್ದಾರೆ ಎಂಥ ಠಾಣೆ ನೋಡಿ. ಅಂದರೆ ಫುಲ್ ತಗಡು. ಆ ತಗಡು ಶೀಟಲ್ಲಿ ಎಷ್ಟಂತ ಅವ್ರು ಪಾಪ ತಡ್ಕೊಳ್ಬೇಕು ಅಲ್ವಾ. ಮದುವೆ ಗಾಡಿ. ಇವತ್ತು ನಾನು ಅಂದ್ಕೊಂಡಾಗ ಇವತ್ತು ತುಂಬ ಫಂಕ್ಷನ್ಸ್ಗಳಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 5th 7th ಮೋಸ್ಟ್ಲಿ ಲಾಸ್ಟ್. ಆಮೇಲೆ ಮದುವೆ ಸಮಾರಂಭಗಳು ಆಗಲ್ಲ ಅಂತೆ, ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಫಸ್ಟ್ ಗೇರಲ್ಲಿ 65 ಹೋಗುತ್ತೆ. ಬಟ್ ಈ ಗಾಡಿ ಯೂಸ್ ಮಾಡಿ ಮಾಡಿ ಏನಾಯ್ತು ಅಂತ ಹೇಳಿದ್ರೆ, ಮೊದಲು ಏನೋ ಒಂಥರ ಅಂದರೆ ಜಾಸ್ತಿ ಸ್ಪೀಡ್ ಅನಿಸ್ತಾ ಇತ್ತು. ಇವಾಗ ಫಸ್ಟ್ ಗೇರ್ 3rd ಗೇರ್ 4th ಗೇರ್ ಹಾಕಿದ್ರು, ಆ ಫೀಲ್ ಬರಲ್ಲ. ಅಂದರೆ ತುಂಬ ಫಾಸ್ಟಾಗಿ ಹೋಗ್ತಿದ್ದೀವಿ ಅಂತ ಫೀಲ್ ಬರಲ್ಲ. ಅದಕ್ಕೋಸ್ಕರನೇ ಗಾಡಿಗಳು ಚೇಂಜ್ ಮಾಡ್ತಾ ಇರ್ತಾರೆ. ಎದುರುಗಡೆ ಕಾಣಿಸ್ತಾ ಇದೆ ಒಂದು ರಾಯಲ್ ಎನ್ಫೀಲ್ಡ್ 650, ಇನ್ನೊಂದು ಇಂಟರ್ಸೆಪ್ಟರ್ ಅಂತ ಅಂದ್ಕೊಂಡೆ. ಎಲ್ಲ ರಾಯಲ್ ಎನ್ಫೀಲ್ಡ್ ಗ್ಯಾಂಗ್ಸ್ ಆಗೋವ್ರೆ. ಬಟ್ ಎದುರುಗಡೆ ಕಾಣಿಸ್ತಾ ಇದೆ ಎಲ್ಲ ರಾಯಲ್ ಎನ್ಫೀಲ್ಡೇ. K20 ಉಡುಪಿ ಗಾಡಿಗಳು ಅಲ್ವಾ. ಎಕ್ಸಾಸ್ಟ್ ಸೌಂಡ್ ಹೇಳಿ. ಆ್ಯಕ್ಚುಲಿ ಅದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಅದು ಆ್ಯಕ್ಚುಲಿ ಹಾಕಿರೋದವ್ರನ್ನ.
ನೀರು ಎಗರ್ತಾ ಇದೆ. ಅದರಿಂದ ವಾಶ್ ಮಾಡ್ಕೊಂಡು ಬಂದ ಇಲ್ವೋ ಗೊತ್ತಿಲ್ಲ, ಪಟ 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 ಅಂತ ನೀರು ಎಗರ್ತಾ ಇದೆ. ಮೋಸ್ಟ್ಲಿ ಫ್ರೆಂಡ್ಸ್ಗಳಿರಬೇಕು. ಈ ಒಂದು ರಾಯಲ್ ಎನ್ಫೀಲ್ಡ್ 650 ಸಖತ್ತಾಗಿದೆ ಮಾತ್ರ ಗಾಡಿ, ಬ್ರಾಡ್. ಈ ರಾಯಲ್ ಎನ್ಫೀಲ್ಡ್ ಅವ್ರು ಸ್ವಲ್ಪ ಚೇಂಜಸ್ ತಂದವ್ರೆ. ಅಂದರೆ ಮೊದಲಿನ ಇಂಜಿನು ಇವಾಗ ಇಂಜಿನು ಎಲ್ಲ ಡಬಲ್ ಕೊಟ್ಟು ತುಂಬ ಒಂಥರ ಶಾರ್ಪ್ನೆಸ್ ಕೊಟ್ಟಿದ್ದಾರೆ ಥಾಟಲ್ಲಿ ಮಾತ್ರ. ಅದು ಒಂದು ಸಲ ಸ್ಟಾರ್ಟ್ ಆಗಿಲ್ಲ ಅಂದರೆ ಒಂದು 50 ಸಲ ಸೆಲ್ಫ್ ಹೊಡೆದು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಲ್ವಾ? ಲೈನಲ್ಲಿ ಹೋಗ್ತಿದ್ದಾರೆ. ಮೋಸ್ಟ್ಲಿ ಎಣಿಸ್ಕೊಳ್ತಾರೆ, ಕಾರಲ್ಲಿ ಹೋಗೋರಲ್ಲ. ಇವರಲ್ಲಿ ಒಂದೇ ಗ್ಯಾಂಗ್ ಅವರನ್ನು ಕೊಡ್ತಾರೆ. ಹೋ, ಸ್ಕೋಡಾ ಲಾರಿ ಮೇಲೆ ಸ್ಕೋಡಾ ಗಾಡಿ. ಪಾಪ ಇಂಜಿನ್ ಏನೋ ಕೆಟ್ಟೋಗಿದೆಯೇನ.